ಹಾಯ್ ಹಲೋ ಡಿವೈನ್ ಸೋಲ್ಸ್, ವೆಲ್ಕಮ್ ಟು ದ ಚಾನಲ್ ವೀಲ್ ಆಫ್ ಫಾರ್ಚೂನ್ ಟ್ಯಾರೋಟ್ ಕಾರ್ಡ್ ರೀಡಿಂಗ್. ಈ ವಾರದ ಭವಿಷ್ಯ ನೋಡೋಣ. ಈ ವಾರದ ಭವಿಷ್ಯ ರಾಶಿಗಳ ಪ್ರಕಾರ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ಚೆಕ್ ಮಾಡೋಣ. ಮೊದಲನೇ ರಾಶಿ ಮೇಷರಾಶಿ. ಅದಕ್ಕೂ ಮೊದಲು ಈ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ಯಾವ ಸಮಯದಲ್ಲಿ ತಾವು ಇದನ್ನು ನೋಡ್ತೀರೋ ಆ ಸಮಯದಲ್ಲಿ ತಮಗಿದು ಅಪ್ಲೈ ಆಗುತ್ತೆ. ಯಾವ ಎನರ್ಜೀಸ್ ತಮಗೆ ಮ್ಯಾಚ್ ಆಗುತ್ತೋ ಅದನ್ನು ತಾವು ಸ್ವೀಕರಿಸಿ, ಉಳಿದಿದ್ದನ್ನು ಬೇರೆಯವರಿಗೆ ಬಿಡಿ. ಈ ವಾರದ ಮೊದಲನೇ ರಾಶಿ ಮೇಷರಾಶಿ ಯಾವುದಿದೆ ಚೆಕ್ ಮಾಡೋಣ. ಮೊದಲನೇ ರಾಶಿ ಮೇಷರಾಶಿ. ಈ ವಾರ ನಿಮಗೆ ತುಂಬಾ ಚೆನ್ನಾಗಿರಲಿದೆ. ಏನಾದರೂ ಒಂದು ಯೂನಿವರ್ಸ್ ಕಡೆಯಿಂದ ಆಫರ್ ಬರಲಿದೆ. ನೀವು ಅದು ತುಂಬ ಚೆನ್ನಾಗಿರೋದು ನೋಡಿ ಒಪ್ಕೊಂಡು ನೀವು ಸ್ಟ್ಯಾಂಡ್ ತೊಗೊಳ್ಳೋ ಸಾಧ್ಯತೆ ಇದೆ. ಹಾಗೇನಾದರೂ ಆದಲ್ಲಿ ನೀವು ಮುಂದೆ ಅದರಲ್ಲಿ ರಾಜನ ಥರ ಲೈಫ್ನ ಲೀಡ್ ಮಾಡೋ ಸಾಧ್ಯತೆಗಳಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ವೃಷಭ ರಾಶಿ. ಎರಡನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿ ಕೂಡ ತುಂಬಾ ಚೆನ್ನಾಗಿದೆ. ಹ್ಯಾಪಿ ಮೂಮೆಂಟ್ಸ್ ಇದೆ, ಹ್ಯಾಪಿ ಸೆಲೆಬ್ರೇಷನ್ ಇದೆ ಮತ್ತು ಎಲ್ಲಾದರೂ ಜರ್ನಿ ಹೋಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ನೆಕ್ಸ್ಟ್ ತುಂಬ ಸ್ಟ್ರಾಂಗಾಗಿ ಇರ್ತೀರ ಈ ವೀಕಲ್ಲಿ. ನೆಕ್ಸ್ಟು ಬಂದುಬಿಟ್ಟು ನಿಮಗೂ ಕೂಡ ಒಂದು ಆಫರ್ ಬರಲಿದೆ. ಅದನ್ನು ನೀವು ಆ ಆಫರ್ನ ಒಪ್ಕೊಳ್ತಕ್ಕಂಥ ಸಾಧ್ಯತೆಗಳಿವೆ. ಒಂದು ವೇಳೆ ಒಪ್ಕೊಂಡು ಅದರಲ್ಲಿ ಆ್ಯಕ್ಷನ್ ತೊಗೊಂಡ್ರೆ ಮುಂದೆ ಒಳ್ಳೆಯದಾಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಮೂರನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಕೂಡ ತುಂಬಾ ಚೆನ್ನಾಗಿದೆ. ನಿಮಗೂ ಕೂಡ ಆಫರ್ ಬರೋದಿದೆ. ಅದರ ಪ್ರಕಾರ ನೀವೇನಾದರೂ ಆ್ಯಕ್ಷನ್ ತೊಗೊಂಡ್ರೆ ಮುಂದೆ ಖಂಡಿತ ಒಳ್ಳೆಯದಾಗುತ್ತೆ. ನಿಮಗೆ ಸ್ವಲ್ಪ ಗುರುಗಳ ಭೇಟಿ ಮಾಡ್ತಕ್ಕಂಥ ಸಂದರ್ಭಗಳು ಬರ್ಬೋದು, ಅಥವಾ ನಿಮಗಿನ ಹೈಯರ್ ಏನು ವರ್ಕಲ್ಲಿ ಇರ್ತಾರಲ್ವ, ಅದು ಹೈಯರ್ ಪೊಸಿಷನಲ್ಲಿ ಇರ್ತಾರಲ್ವ, ಅವ್ರ ಕಡೆಯಿಂದ ಏನಾದರೂ ನೀವು ಸಜೆಷನ್ ಕೇಳ್ತಕ್ಕಂಥ ಚಾನ್ಸಸ್ ಉಂಟು. ಹಾಗೇನಾದರೂ ನೀವು ಸಜೆಷನ್ ತೊಗೊಂಡ್ಬಿಟ್ಟು ಅದರಲ್ಲೇ ಮುಂದುವರೆದ್ರೆ ನೆಕ್ಸ್ಟ್ ಮುಂದೆ ನಿಮಗೆ 9 ಆಫ್ ಪೆಂಟಕಲ್ಸ್, ಹಣದಲ್ಲಿ ಸಮೃದ್ಧಿಯನ್ನು ಹೊಂದ್ತೀರಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಕಟಕ ರಾಶಿ. ಕಟಕ ರಾಶಿಯವ್ರಿಗೂ ಕೂಡ ಒಂದು ಆಫರ್ ಬರುತ್ತೆ. ಬಟ್ ಏನಪ್ಪ ಅಂದರೆ ಇಲ್ಲಿ ನೀವು ಯೋಚನೆ ಮಾಡಿ, ವಿಚಾರ ಮಾಡಿ ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳ್ತಾಯಿದೆ. ಹಾಗೇನಾದರೂ ನೀವು ಆ್ಯಕ್ಷನ್ ತೊಗೊತೀರಾ, ಅದು ಆ ಥರ ತೊಗೊಳ್ಳುವಾಗ ಮುಂಚೆನೇ ಸ್ವಲ್ಪ ಎಲ್ಲ ಕಡೆಯಿಂದನೂ ವಿಚಾರ ಮಾಡಿ ಅಂತ ಹೇಳ್ತಿದ್ದಾರೆ. ನಿಮಗೆ ಎಷ್ಟೊಂದು ವಿಷಯಗಳು ಹೈಡ್ ಆಗಿರ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಅದ್ರ ಬಗ್ಗೆ ಪರಾಮರ್ಶಿಸಿ ನೀವು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಳ್ಳಿ. ಅದು ತೊಗೊಂಡ್ರೆ ಮುಂದೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಸಿಂಹರಾಶಿ. ನೀವು ಪದೇ ಒಂದೇ ಥರ ಸೈಕಲಲ್ಲಿ ರಿಪೀಟ್ ಆಗ್ತಾಯಿದ್ದೀರ, ಒಂದೇ ಲೂಪಲ್ಲಿ. ನೀವು ಅದರಿಂದ ಬೇರೆ ಥರ ಪ್ರಾಸ್ಪೆಕ್ಟಿವ್, ಬೇರೆ ಥರ ಪಾಯಿಂಟ್ ಆಫ್ ವ್ಯೂವಿಂದ ನೋಡಬೇಕಾಗ್ತಕ್ಕಂತಹ ಅವಶ್ಯಕತೆ ಇದೆ. ಬಟ್ ನೀವು ಮತ್ತೆ ಪದೇ ಅದೇ ಥರನೇ ತಪ್ಪು ಮಾಡ್ತಾಯಿದ್ದೀರಾ. ಆ ಕಾರಣದಿಂದ ನೀವು ಪಾಯಿಂಟ್ ಆಫ್ ವ್ಯೂನ ಚೇಂಜ್ ಮಾಡ್ಕೊಳ್ಳಿ. ನೀವು ಆ ಸೈಕಲ್ನ ಕಂಪ್ಲೀಟ್ ಮಾಡ್ತೀರಾ, ಅದನ್ನು ಬಿಟ್ಟು ನೆಕ್ಸ್ಟ್ ಮುಂದೆ ಹೊರಿತೀರಾ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ತುಂಬಾ ಯೋಚನೆ ಮಾಡ್ತಾ ಇದ್ದೀರಾ. ಏನು ಡಿಸಿಷನ್ ತೊಗೋಬೇಕು, ಏನು ಮಾಡಬೇಕು ಅಂತ ತಮಗೆ ಗೊತ್ತಾಗ್ತಾ ಇಲ್ಲ. ತಾವು ಅಂದ್ಕೊಂಡಿದ್ದೀರಾ ತಾವು ಪೂರ್ತಿಯಾಗಿ ಬಿದ್ದೋಗಿದ್ದೀರಾ, ಪೂರ್ತಿಯಾಗಿ ಸೋತಿದ್ದೀರಾ ಅಂತ. ಬಟ್ ಇಲ್ಲ, ನೆಕ್ಸ್ಟ್ ಮುಂದೆ ನಿಮಗೆ ಯೂನಿವರ್ಸ್ ಕಡೆಯಿಂದ ಒಂದು ಚಿಕ್ಕದಾಗಿ ಅಥವಾ ಒಳ್ಳೆಯದಾದ ಒಂದು ಆಫರ್ ಬರೋದಿದೆ. ಅದನ್ನು ನೀವು ಆ್ಯಕ್ಷನ್ ತೊಗೊಳ್ಳಿ, ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ತುಲಾ ರಾಶಿ ತುಂಬಾ ಚೆನ್ನಾಗಿದೆ. ನಿಮಗೆ ಯೂನಿವರ್ಸ್ ಕೊಡೋ ಆಫರ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಿಮಗೆ ಅದರಿಂದ ಓವರ್ ವೀಲ್ಮ್ ಆಗ್ತೀರಾ. ಅಂದರೆ ನೀವು ತುಂಬಾ ಖುಷಿ ಪಡ್ತಕ್ಕಂಥದ್ದು, ಆನಂದ ಬಾಷ್ಪ ಅಂತಿರಲ್ವ, ಆ ಥರ ಆಗೋ ಸಾಧ್ಯತೆಗಳಿದ್ದಾವೆ. ಅಷ್ಟು ಒಳ್ಳೆಯದಾದ ಆಫರು ಇಲ್ಲಿ ನಿಮ್ಮ ಸುತ್ತಮುತ್ತಲು ಯಾರ ಕಡೆಯಿಂದನಾದರೂ ನಿಮಗೆ ಬರೋ ಥರ ಆಗುತ್ತೆ. ನೆಕ್ಸ್ಟು ನೀವು ಯಾರನ್ನಾದರೂ ಮೀಟ್ ಮಾಡ್ತೀರಾ, ಓಕೆನಾ. ಸೊ ನೆಕ್ಸ್ಟು ಅದಾಗಿದ ಮೇಲೆ ನಿಮ್ಮ ಲೈಫಲ್ಲಿ ತುಂಬಾ ಹೊಸ ಬೆಳಕು ಅಂತ ಹೇಳ್ತಾರಲ್ವ, ಆ ಥರ ಒಳ್ಳೆಯ ದಿನಗಳನ್ನ ನೋಡ್ತಕ್ಕಂಥ ಸಮಯ ನಿಮಗೆ ಹತ್ತಿರ ಬರುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ವೃಶ್ಚಿಕ ರಾಶಿ. ಈ ರಾಶಿನಲ್ಲಿ ಈಗ ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದೀರಾ ನೀವು. ನಿಮ್ಮ ಸಿಚುವೇಶನ್ಗಳು, ನೀವು ಫೇಸ್ ಮಾಡ್ತಕ್ಕಂಥ
ಟೈಮ್ ನೀವು ಏನು ಪ್ಲೇಸಲ್ಲಿ ಇದ್ದೀರಲ್ವ ಅಲ್ಲಿ ಎಲ್ಲ ನಿಮಗೆ ಸ್ಟ್ರಗಲ್ ಅನಿಸ್ತಾ ಇರ್ಬೋದು. ಬಟ್ ನೀವು ಎಮೋಷ್ನಲಿ ಲೈಕ್ ಯಾರ ಹತ್ರನೂ ಓಪನ್ ಅಪ್ ಆಗ್ತಾ ಇಲ್ಲ ಹೆಚ್ಚುವಾಗ. ಸೊ ನೀವು ಏನು ಅನಿಸುತ್ತೋ ನಿಮಗೆ ನೀವೇ ಫೀಲ್ ಮಾಡ್ಕೊಂಡಿದ್ದೀರಾ. ಬಟ್ ಇದು ಒಬ್ಬ ಕ್ವೀನ್ ಎನರ್ಜಿ ಇದೆ. ಅದಾದರೆ ನೆಕ್ಸ್ಟು ಕ್ವೀನ್ ಆಫ್ ಹ್ಯಾಂಡ್ಸ್. ನೀವು ಇದು ಸ್ವಲ್ಪ ಸಮಯ ಏನಿದೆ ಅಲ್ವಾ, ಇಲ್ಲಿ ಬ್ಲ್ಯಾಕ್ ಕ್ಯಾಟ್ ಇದೆ ನೋಡಿ, ಈ ಥರ ಚಿಕ್ಕದಾಗಿ ಇದು ಸ್ಟ್ರಗಲ್ ಪೀರಿಯಡು ನಿಮ್ಮ ಮುಂದೆ ಬರ್ತಾ ತುಂಬಾ ಚಿಕ್ಕದಾಗಿ ಹೋಗುತ್ತೆ. ನೀವು ಸ್ಟ್ಯಾಂಡ್ ತೊಗೋತೀರಾ ಅಂತ ಹೇಳ್ತಿದ್ದಾರೆ. ಲೈಕ್ ಕ್ವೀನ್ ಥರ ಇಲ್ಲಿ ಕ್ವೀನ್ಗೂ ಡಿಫ್ರೆನ್ಸ್ ನೋಡಿ ಗೊತ್ತಾಗುತ್ತಲ್ವಾ. ಸೊ ಆ ಥರ ನೀವು ಒಬ್ಬ ಸ್ಟ್ರಾಂಗ್ ಕ್ವೀನ್ ಆಗಿ ಹೊರ ಹೊಮ್ತೀರಾ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಧನುರಾಶಿ. ಧನುರಾಶಿ ನೀವು ಯಾವಾಗಲೂ ಕ್ವೀನ್ ಎನರ್ಜಿನಲ್ಲಿ ಎಂಪ್ರೆಸ್ ಎನರ್ಜಿ ಥರ ಇರೋದು. ಸೊ ನೀವು ಎಲ್ಲದನ್ನು ಕೂಲಂಕುಷವಾಗಿ ನೋಡಿ ವಿಚಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೀವು ಇದುವರೆಗೂ ಸ್ವಲ್ಪ ಕೇರ್ಲೆಸ್ಸಾಗಿ ನಡ್ಕೊಂಡು ಹೋಗಿದ್ದೀರಾ. ಬಟ್ ಆ ಥರ ಮಾಡಬೇಡಿ. ನಿಮ್ಮ ಅಕ್ಕಪಕ್ಕ ಎಲ್ಲ ಯಾರು ನಿಮಗೆ ಮೋಸ ಮಾಡೋರಿದ್ದಾರೆ ಅದನ್ನು ನೀವು ನಿಮ್ಮ ಹತ್ತಿರದವರೇ ಆಗಿರ್ಬೋದು ಸ್ವಲ್ಪ ಮೋಸ ಮಾಡೋ ಚಾನ್ಸಸ್ ಇದ್ದಾವೆ. ಅದನ್ನು ಎಚ್ಚರಿಕೆಯಿಂದ ಗಮನಿಸ್ಕೊಳ್ಳಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಮಕರ ರಾಶಿ. ಮಕರ ರಾಶಿ ತುಂಬ ಚೆನ್ನಾಗಿದೆ. ನೀವು ಈ ವಾರ ತುಂಬ ಖುಷಿಯಾಗಿರ್ತಕ್ಕಂಥ ವಿಚಾರನ ಕೇಳ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಅದರಿಂದ ನಿಮಗೆ ತುಂಬಾ ಖುಷಿಯಾಗುತ್ತೆ. ನೆಕ್ಸ್ಟ್ ಬಂದು ಯೂನಿವರ್ಸ್ ಕಡೆಯಿಂದ ಒಂದು ಆಫರ್ ಬರುತ್ತೆ. ಅದಕ್ಕೆ ನೀವು ಆ್ಯಕ್ಷನ್ ಕೂಡ ತೊಗೋತೀರಾ. ಹಾಗೇನಾದರೂ ಆದಲ್ಲಿ ನೀವು ಎಂಪ್ರೆಸ್ ಥರ ಎನರ್ಜಿನಲ್ಲಿ ಹೊಂದ್ತೀರಾ. ನೀವು ಲೈಕ್ ಒಬ್ಬರು ಎಂಪ್ರೆಸ್ ಯಾವ ಥರ ಇರ್ತಾರೋ ಆ ಥರ ಎಲ್ಲದನ್ನು ನೀವು ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ನೀವೊಬ್ಬರು ಮೆಜಿಷಿಯನ್ ಥರ ಇದ್ದು ಲೈಕ್ ಡಿವೈನ್ ಎನರ್ಜೀಸ್ನೆಲ್ಲ ನೀವು ತಗೊಂಡು ಈ ಅರ್ಥದಲ್ಲಿ ಒಳ್ಳೆಯ ಒಂದು ಸ್ವರ್ಗ ಥರ ಕ್ರಿಯೇಟ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದಿರೋರು. ಬಟ್ ನೀವು ಯಾರಿಗೆ ಆಫರ್ ಕೊಡ್ತೀರೋ ಅಥವಾ ನೀವು ಯಾರಿಂದ ಆಫರ್ ತೊಗೋತೀರೋ ಸ್ವಲ್ಪ ಹುಷಾರಿಂದ ನೋಡಿ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಯಾರಾದ್ರೂ ಮೋಸ ಮಾಡೋರು ಆ ಥರ ಇರೋ ಚಾನ್ಸಸ್ ಇರುತ್ತೆ. ಸೊ ತಮಗೆ ಯಾರು ಏನು ಆಫರ್ ಕೊಡ್ತಾರೆ ನೋಡಿಬಿಟ್ಟು ನೀವು ವರ್ಕ್ ಮಾಡಿದರೆ ಒಬ್ಬರು ಮೆಜಿಷಿಯನ್ ಆಗಿರ್ತೀರ ನೀವು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ರಾಶಿ ಮೀನರಾಶಿ. ಮೀನರಾಶಿ ನೀವು ಡ್ಯುಯಲ್ ಎರಡು ವಿಚಾರಗಳಲ್ಲಿ ನೀವು ಡಿಸಿಷನ್ ತೊಗೊಳೋದ್ರಲ್ಲಿ ಕಷ್ಟ ಆಗ್ತಿರ್ಬೋದು. ಸೊ ಬಟ್ ಈ ಬಾರಿ ನೀವು ಬ್ಯಾಲೆನ್ಸಿಂಗ್ ಮಾಡ್ಕೊಂಡ್ಬಿಟ್ಟು ಯಾವುದಕ್ಕೆ ಆ್ಯಕ್ಷನ್ ತೊಗೋಬೇಕು ಯಾವುದಕ್ಕೆ ಇಲ್ಲ ಅಂತ ನೋಡಿಬಿಟ್ಟು ನೀವು ಆ್ಯಕ್ಷನ್ ತೊಗೊತೀರಾ ಮತ್ತು ಸ್ಟ್ಯಾಂಡ್ ಕೂಡ ಆಗ್ತೀರಾ. ಅದರಲ್ಲಿ ಸಕ್ಸಸ್ಫುಲ್ ಕೂಡ ನೀವು ಆಗ್ತೀರಾ ಅಂತ ಹೇಳ್ತಾ ಇದ್ದಾರೆ. ಹಲೋ ವೀಕ್ಷಕರೇ, ಇಲ್ಲಿವರೆಗೂ ವಿಡಿಯೋ ವಾರದ ಭವಿಷ್ಯ ನೋಡಿದ್ರಲ್ವಾ. ತಮ್ಮ ಎನರ್ಜೀಸ್ ಯಾವ ಮ್ಯಾಚ್ ಆಗಿದ್ದಾವೆ, ಯಾವ ರಾಶಿ ಸಿಮಿಲಾರಿಟೀಸ್ ಬಂದಿದ್ದಾವೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.